ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಸೊ ಒಂದಷ್ಟು ವೀಡಿಯೋ ವೈರಲ್ ಆಗಿತ್ತು ನಂದು. ಸೊ 31ನೇ ತಾರೀಕು ಸ್ಟ್ರೈಕು ಬಂದು ಅಂದ್ಬಿಟ್ಟು. ಸೊ ಯಾವುದೇ ರೀತಿಯಾದ ಬಂದಿಲ್ಲ, ಯಾವುದೇ ರೀತಿಯಾದಂಥ ಸ್ಟ್ರೈಕು ಕೂಡ ಇಲ್ಲ 31ನೇ ತಾರೀಕು. ಅದಕ್ಕೋಸ್ಕರ ಲೈವ್ ಬಂದಿದ್ದೀನಿ ಅದನ್ನು ಮಾತಾಡೋಕ್ಕಂತಾನೆ. ಸೊ ದಯವಿಟ್ಟು ಯಾರೇ ಈ ಬಾಸ್ ಅಭಿಮಾನಿಗಳಾಗಲಿ, ದರ್ಶನ್ ಸರ್ ಸಂಘದವರಾಗಲಿ, ಸೊ ಅವ್ರು ಕರೆದಿಲ್ಲ ಸ್ಟ್ರೈಕ್ ಮಾಡೋಕ್ಕೆ. ನನ್ನ ಒಂದು ಪರ್ಸ್ನಲ್ಲಾಗಿ ನಾನು ಕರೆದಿರೋದು. ಸೊ ಈಗ ಕೋವಿಡ್ ಇಶ್ಯೂ ಇರೋದ್ರಿಂದ ಕೋವಿಡ್ ಕಾರಣ ಯಾರು ಜನ ಸೇರಬಾರ್ದು, ಜಾಸ್ತಿ ಜನ ಸೇರಂಗಿಲ್ಲ. ಸೊ ಅದರಿಂದ ನಾವು ಯಾವುದೇ ರೀತಿಯಾದ ಹೋರಾಟ ಕೂಡ ಮಾಡ್ತಾಯಿಲ್ಲ, ಯಾವುದೇ ರೀತಿಯಾದಂಥ ಮುತ್ತಿಗೆ ಕೂಡ ಆಗ್ತಾಯಿಲ್ಲ. ಸೊ ದಯವಿಟ್ಟು ಎಲ್ಲ ಡಿ ಬಾಸ್ ಅಭಿಮಾನಿಗಳು ಸಹಕರಿಸಬೇಕು ಇದಕ್ಕೆ. ನಾನು ಪರ್ಸ್ನಲ್ಲಾಗಿ ಕರೆದೆ ಎಲ್ಲರೂ ಈ ಥರ 31ನೇ ತಾರೀಕು ಮುತ್ತಿಗೆ ಹಾಕೋಣ ಅವ್ರ ಮನೆಗೆ ಅಂದ್ಬಿಟ್ಟು. ಸೊ ಯಾವುದೇ ರೀತಿಯಾದ ಮುತ್ತಿಗೆನೂ ಇರಲ್ಲ, ಸ್ಟ್ರೈಕು ಕೂಡ ಇರಲ್ಲ. ಬಿಕಾಸ್ ಯಾಕಂದರೆ ಕೋವಿಡ್ ಇಶ್ಯೂ ಇರೋದ್ರಿಂದ ನಮಗೆ ಸೊ ಕೋವಿಡಲ್ಲಿ ನಾವು ಜನ ಸೇರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಸೊ ಇದು ಮಾಡ್ತಿಲ್ಲ. ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಯಾವುದೇ ನಾಳೆ 31ನೇ ತಾರೀಕು ತುಂಬ ವೈರಲ್ ಆಗಿತ್ತು ವಿಡಿಯೋ ಅದು. ಅದಕ್ಕೋಸ್ಕರ ನಾನು ಲೈವ್ ಬಂದು ಮಾತಾಡ್ತಾ ಇದ್ದೀನಿ ಈಗ. ಸೊ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ, ಈಗಲೇ ಶೇರ್ ಮಾಡಿ. ಬಿಕಾಸ್ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ರೀಚ್ ಆಗಬೇಕು ಈ ವಿಡಿಯೋ. ಯಾರೇ ಆಗಲಿ, ಯಾವುದೇ ಡಿ ಬಾಸ್ ಅಭಿಮಾನಿ ಆಗಲಿ, ಯಾರೇ ಆಗಿರ್ಬೋದು, ದಯವಿಟ್ಟು ನಾಳೆ ಯಾವುದೇ ರೀತಿಯಾದ ಸ್ಟ್ರೈಕ್ ಇಲ್ಲ, ಯಾವುದೇ ರೀತಿಯಾದ ದರ್ಶನ್ ಸರ್ ಬಗ್ಗೆ ಆಗಲಿ ಮತ್ತೊಂದಾಗಲಿ ಯಾವುದೇ ರೀತಿಯಾದ ಮುತ್ತಿಗೆ ಅಂತೂ ಇಲ್ಲವೇ ಇಲ್ಲ. ಸೊ ಕೋವಿಡ್ ಇಶ್ಯೂ ಇರೋದ್ರಿಂದ ನಾವು ಜನ ಸೇರಬಾರ್ದು, ಅದನ್ನು ಲೈವಲ್ಲಿ ಹೇಳೋಣ ಅಂತ ಬಂದಿದ್ದೀನಿ. ದಯವಿಟ್ಟು ಯಾರೂ ಕೂಡ ನಾಳೆ ಏನೂ ಮಾಡೋಕ್ಕೆ ಹೋಗಬೇಡಿ. ಸೊ ನನ್ನ ಪರ್ಸ್ನಲ್ಲಾಗಿ ನಾನು ಕರೆದಿರೋದು ಆಗಿದೆ. ದರ್ಶನ್ ಸರ್ಗಾಗಲಿ, ಇಲ್ಲ ದರ್ಶನ್ ಸರ್ ಅಭಿಮಾನಿಗಳ ಸಂಘದವ್ರಿಗಾಗಲಿ, ದರ್ಶನ್ ಸರ್ ಫ್ಯಾನ್ಸ್ಗಾಗಲಿ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನಾನು ಪರ್ಸ್ನಲ್ಲಾಗಿ ನಾನು ಕರೆದಿರೋದು ಸ್ಟ್ರೈಕ್ಗೋಸ್ಕರ ಅಂತ. ಸೊ ಈಗ ಅದನ್ನು ನಾವು ಮಾಡ್ತಾ ಇಲ್ಲ, ಕ್ಯಾನ್ಸಲ್ ಆಗಿದೆ. ಯಾಕಂದರೆ ಕೋವಿಡ್ ಇಶ್ಯೂ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಶೇರ್ ಮಾಡಿ ಈಗಲೇ. ಸೊ ಎಲ್ಲರಿಗೂ ರೀಚ್ ಆಗಲಿ. ನಾಳೆ ಯಾವುದೇ ರೀತಿಯಾದ ಬಂದಿಲ್ಲ, ಯಾವುದೇ ರೀತಿಯಾದಂಥ ಮುತ್ತಿಗೆ ಕೂಡ ಇಲ್ಲ. ಸೊ ಮತ್ತೊಮ್ಮೆ ನಾನು ಹೇಳೋದು ಇಷ್ಟೇ, ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ, ಯಾವುದೇ ರೀತಿಯಾದಂಥ ತೊಂದರೆ ಮಾಡಬೇಡಿ. ಸೊ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಕೈ ಎತ್ತು ನಮಸ್ಕಾರ ಮಾಡ್ತೀನಿ. ಸೊ ಎಲ್ಲರಿಗೂ ಡಿ ಬಾಸ್ ಅಭಿಮಾನಿಗಳು ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದಿರೋ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಸುಮಾರು ಜನ ಮೀಡಿಯಾದವ್ರು ಕೂಡ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಾಳೆ 31ನೇ ತಾರೀಕು ಯಾವುದೇ ರೀತಿಯಾದಂಥ ಬಂದಿಲ್ಲ, ಯಾವುದೇ ರೀತಿಯಾದಂತಹ ಸ್ಟ್ರೈಕ್ ಕೂಡ ಇಲ್ಲ, ನಾವು ಮುತ್ತಿಗೆ ಕೂಡ ಆಗ್ತಾ ಇಲ್ಲ. ಬಿಕಾಸ್ ಕೋವಿಡ್ ಇಶ್ಯೂ ಇರೋದ್ರಿಂದ ನಾವು ಜನಗಳು ಸೇರಂಗಿಲ್ಲ. ಸೊ ನನ್ನ ಪರ್ಸ್ನಲ್ಲಾಗಿ ನಾನು ಕರೆದಿದ್ದು ಸ್ಟ್ರೈಕ್ ಮಾಡಬೇಕು ಬನ್ನಿ ಅಂತ. ಯಾವುದೇ ರೀತಿಯಾಗ ಡಿ ಬಾಸ್ ಅಭಿಮಾನಿಗಳಿಗಾಗಲಿ, ಅಭಿಮಾನಿಗಳ ಸಂಘದವ್ರಿಗಾಗಲಿ, ಇಂಥ ದರ್ಶನ್ ಸರ್ಗಾಗಲಿ ಯಾವುದೇ ರೀತಿಯಿಂದ ಇದಕ್ಕೂ ಸಂಬಂಧ ಇಲ್ಲ. ನಾನು ಪರ್ಸ್ನಲ್ಲಾಗಿ ಕರೆದಿರೋದು. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ಟ್ರೈಕ್ ಯಾವುದೇ ಕಾರಣಕ್ಕೂ ನಾಳೆ ಇಲ್ಲ. ದಯವಿಟ್ಟು ಎಲ್ಲ ಡಿ ಬಾಸ್ ಅಭಿಮಾನಿಗಳು ಸಹಕರಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಗೈಸ್. ಏನಾದರೂ ಪರ್ಸ್ನಲ್ ಏನಾದ್ರು ದಯವಿಟ್ಟು ನನಗೆ ಫೋನ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಮಾತಾಡೋಣ. ಸೊ ದಯವಿಟ್ಟು ಈಗ ಕೋವಿಡ್ ಇಶ್ಯೂ ಇರೋದ್ರಿಂದ ದಯವಿಟ್ಟು ಮನೇಲಿ ಸೇಫ್ ಆಗಿರಿ, ಜೋಪಾನವಾಗಿರಿ, ಕೋವಿಡ್ ಎಲ್ಲ ಮುಗೀಲಿ, ಆಮೇಲೆ ಮಾತಾಡೋಣ ಗೈಸ್ ಅಂತ ಹೇಳ್ತಾ ಮತ್ತೊಮ್ಮೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಶೇರ್ ಆಗಬೇಕು. ಮತ್ತೊಮ್ಮೆ ಥ್ಯಾಂಕ್ ಯು ಗೈಸ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಪ್ರೀತ್ ಗಾಂಧರ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಯಾವುದೇ ರೀತಿಯಂಥ ಸ್ಟ್ರೈಕ್ ಇಲ್ಲ. ಸೊ ಯಾವುದೇ ರೀತಿಯಂಥ ನಾವು ಕೆಟ್ಟದಾಗಿ ಬೇಡ ನಾವು ಮಾಡೋದು. ಸೊ ನಾವು ನಿಯತ್ತಾಗಿ ಹೋಗ್ತಾ ಇದ್ದೀವಿ, ನಿಯತ್ತಾಗಿ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಜೈ ಡಿ ಬಾಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.